ಚಾ ಕುಡಿದೆ ಎಷ್ಟೊತ್ತು ಮಾಡಕತ್ತಿ ಮಾರ್ಕೆಟ್ಗೆ ಹೋಗ್ಬೇಕಿನ್ನ ನಾನು ಸರಿಯಪ್ಪ ಎಲ್ಲವ್ರ ಅವರ ಮೊನ್ನೆ ಬಾಡಿಗೆ ಬಂದಲ್ಲೇ ಪಾಪ ಆ ಹುಡುಗಿಗೆ ಮಮ್ಮಿನೇ ಇಲ್ಲ ಡ್ಯಾಡಿ ಒಪ್ಪಣ ಅದಾನ ಹಾ ನಮಗೆಲ್ಲ ಒಂದ್ 4-5 ಜನ ಡ್ಯಾಡಿ ಅದಾರಲ್ಲ ಹೌದು ಆ ಹುಡುಗಿನ ನೋಡ್ಬೇಕಲ್ಲ ಮಗಳ ಬಾಗಲ ಹಾಕೋವ ಓನಾಗಿರೋ ಹುಡುಗಿನ ನೋಡ್ಲಿಕ್ಕೆ ನಮ್ ಮರ್ಯಾದೆ ಇರ್ತಾನ ಹೋಗಿ ನೋಡ್ಕೊಂಡ್ಬರ್ತೀನಿ ಏ ಬ್ಯಾಡ್ ಮಮ್ಮು ಅವ್ರ ಅಪ್ಪ ಸರಿ ಇಲ್ಲ ಇನ್ನ ಈಗ ಹೊರ ಹೋಗೇನಲ್ಲೇ ತಡಿ ಬದ ಏ ಬ್ಯಾಡ್ ಬಾಡ್ ಮಮ್ಮು ಅದು ನಿಮ್ ಟ್ರಾವೆಲ್ ಕೆಳಗ್ ಬಿದ್ದು ಹೇ ಆರ್ತಿ ನೀನೇನ್ ಇಲ್ಲಿ ಸ್ವಲ್ಪ ಕೆಲಸ ಐತೆ ಅದಕ್ಕೆ ಬಂದಿದ್ದೆ ಆರಾಮಲ್ಲ ನಾ ಆರಾಮದೀನಿ ನೀನು ನಾನು ಆರಾಮದೀನಿ ಸರಿ ನಂಗೆ ಸ್ವಲ್ಪ ಕೆಲಸ ಐತಿ ಆಮೇಲೆ ಸಿಗ್ತೇನೆ ಸರಿ ಓಕೆ ಬಾಯ್ ಸರಿ ಬಾಯ್ ಬಾಯ್ ಯಾವಲೇವ ನನ್ನ ಹೈಸ್ಕೂಲ್ ಫ್ರೆಂಡು ರೋಡಾಗ ಸಿಗ್ದ ಮಾತಾಡ್ಸ್ದ ನಿನ್ನ ಯಾಕೆ ಮಾತಾಡ್ಸಿದ ಅವ ನಿನ್ನ ಯಾರು ಮಾತಾಡ್ಸ್ಬಾರ್ದು ನಿನ್ನ ಯಾವಾರ ಮಾತಾಡ್ಸಿದ್ರ ನಂಗೆ ಇಷ್ಟ ಆಗಲ್ಲ ಅಂತ ಗೊತ್ತಿಲ್ಲ ನಿಂಗ ಯಾಕೆ ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ ನಿನ್ನ ಮೇಲೆ ನಂಬಿಕೆ ಐತಿ ಆ ಸುಳ ಮಕ್ಕಳ ಮೇಲೆ ನಂಬಿಕೆ ಇಲ್ಲ ನನ್ಗ आपके द्वारा डायल किया गया नंबर अभी व्यस्त है आपके द्वारा डायल किया गया नंबर अभी व्यस्त है ಒಂದ್ ನಿಮಿಷ ಇರು ಫೋನ್ ಬರಕತ್ತದ ಏಯ್ ಯಾರ ಜೊತೆ ಮಾತಾಡಕತ್ತಿದ್ದಿ ನನ್ನ ಫ್ರೆಂಡ್ ಫೋನ್ ಹಚ್ಚಿದ್ಲು ಓಹೋ ನಿನ್ನ ಫ್ರೆಂಡ್ ಜೊತೆ ಅದು ಇಷ್ಟೊತ್ತನ ಸ್ಕ್ರೀನ್ಶಾಟ್ ಹಾಕ ನಂಬರ್ ಕಾಣೋ ಸ್ಕ್ರೀನ್ಶಾಟ್ ಹಾಕ ಬೇಡ ಬೇಡ ಒಂದ್ ಕೆಲಸ ಮಾಡ ಕಾನ್ಫರೆನ್ಸ್ ತೊಗೊಂಡ್ಬಿಡಕಿನ ಏ ಹಲೋ ಇವನ್ಗೇನೋ ಡೌಟ್ ಅಂತ ಕ್ಲಿಯರ್ ಮಾಡು ಹಾ ಅಣ್ಣ ನಾನೇ ಅಣ್ಣ ಆಕೆ ಜೊತೆ ಮಾತಾಡತ್ತಿದ್ದು ಹಾ ಮುಗಿತಾ ಸಮಾಧಾನ ಆಯ್ತಿಲ್ಲ ಹಾ ಡಾಟಾ ಆಫ್ ಮಾಡಿ ಮಲ್ಕೋ ನಿನ್ನ ವಾಟ್ಸಪ್ ಲಾಸ್ಟ್ ಸೀನ್ ನೋಡ್ತಿರ್ತೀನ ಹಲೋ ನಿಂಗೊಂದು ಸರ್ಪ್ರೈಸ್ ಐತಿ ಅರ್ಜೆಂಟ್ ಶಿವಾಲಯ ಟೆಂಪಲ್ಗೆ ಬಾ वाह नाजिक वाह अरे देवा उठाले रे बाबा साइंटिफिक कैलकुलेशन माइंड कैलकुलेशन हिस्ट्री केमिस्ट्री माय लव डाउट्स क्लियर टुडे ನೀ ಅಷ್ಟೊಂದು ಕಷ್ಟ ಪಟ್ಬಿಟ್ಟು ನನ್ನ ಮೇಲೆ ಡೌಟ್ ಪಡ ಹತ್ತಿದ್ರ ನೀನ್ ಡೌಟ್ ಕ್ಲಿಯರ್ ಮಾಡ್ದೆ ಅದ್ ಹೆಂಗಿರ್ಲೋ ಕಾರ್ಯ ನನಗೆ ಅನ್ಸೋದ ಪ್ರತಿ ಸಲ ನಿನ್ ಮೇಲೆ ರಿಯಾಕ್ಟ್ ಆಗ್ಬಾರ್ದು ನಿನ್ ಮೇಲೆ ಡೌಟ್ ಪಡಬಾರ್ದು ಅನ್ಕೊಂಡ ಕಾಲ್ ಮಾಡ್ತಿದ್ದೆ ಆದ್ರೆ ಆಟೋಮೆಟಿಕ್ ನಿನ್ನ ಮೇಲೆ ಡೌಟ್ ಕ್ರಿಯೇಟ್ ಆಗೇ ಬಿಡುದ ನನ್ನ ಮನಸ್ಸು ಸುಳ್ಳು ಹೇಳ್ತಿತ್ತ ಬಟ್ ನಾಟ್ ಮೈ ಮೈಂಡ್ ನಿನ್ ಜೋಡಿ ಡಿಸ್ಕಸ್ ಮಾಡಕ್ ಬಂದಿಲ್ಲ ಬ್ರೇಕಪ್ ಮಾಡ್ಕೊಳಕ್ ಬಂದೀನಿ ನೀ ಏನ್ ಹೇಳುದು ಬ್ರೇಕಪ್ ನಾನೇ ಹೇಳ್ತೀನಿ ಬ್ರೇಕಪ್ ಅಕ್ಕ ಏನ ಅಕ್ಕ ಹೌದು ಎಷ್ಟೋ ಸಲ ನೀವು ಹುಡುಗರಿಗೆ ಬ್ರೇಕಪ್ ಹೇಳಿ ಹೋಗುವಾಗ ಲಾಸ್ಟಿಗೆ ಅಣ್ಣ ಅಂದ್ ಹೋಗ್ತೀರಿ ನಾನು ಹಂಗ ಎಲ್ಲ ಹುಡುಗರ ಪರವಾಗಿ ನಿಮ್ಮ ಮೇಲೆ ರಿವೆಂಜ್ ತೊಗೊಳತ್ತೀನ ಅಕ್ಕ ಅಕ್ಕ ಬ್ರೇಕಪ್ ಅಕ್ಕ ಗುಡ್ ಬೈ ಗುಡ್ ಬೈ ಅಲ್ಲ ಬ್ಯಾಡ್ ಬಾಯ್ ಇನ್ಮೇಲೆ ನನ್ ಕಣ್ಣಿಗೆ ಕಾಣಿಸ್ಕೊಬೇಡ ನೀನು ನನ್ನೆರಡು ನಿನ್ ಮೇಲೆ ಬೀಳಂಗಿಲ್ಲ ಹೆಂಗದಿ ಹೆಂಗ ಆರಾಮದಿನ ಯಾಕ ಕಾಲ್ ನಡ್ದಾಕತ್ತವಲ್ಲ ಅದ ಜಿಮ್ ಒಳಗೆ ಲೆಗ್ ವರ್ಕೌಟ್ ಮಾಡಿದ್ನ ಅದಕ್ಕೆ 2 years ಆಯ್ತಲ್ಲ ನಮ್ ಬ್ರೇಕಪ್ ಆಗಿ ಏನ 2 ವರ್ಷ ಆಯ್ತಾ ಏನಪ್ಪ ನೆನಪೇ ಇಲ್ಲ ಅಚ್ಚಾ ನೆನ್ಪಿಲ್ಲ
ಅದು ನೀ ಬಿಟ್ಟೋದ್ಮೇಲೆ ನನ್ನ ಲೈಫ್ ಒಳಗೆ ಸಿಕ್ಕಾಪಟ್ಟೆ ಜನ ಹುಡುಗಿಯರು ಬಂದೋಗ್ಬಿಟ್ರಲ್ಲ ನೀನನ್ನೆಲ್ಲ ಎಲ್ಲಿ ನೆನ್ಪಿಟ್ವಲ್ಲ ನಾ. ಸಾಕ್ ಬಿಲ್ಡಪ್ ಎಲ್ಲ ತಗೋಬೇಡ. ನಿನ್ ಮುಖಕ್ಕ ನಾ ಬಿದ್ದಿದ್ದ ಹೆಚ್ಚು. ನನ್ ಹಿಂದ 6 ತಿಂಗಳ ನೀ ಎತ್ತಿ ನಾಯಿ ತರ ಅಲ್ದಾಡಿದ ಮೇಲೆ ನಿಂಗ್ ಲವರ್ ಅಂತ ನಾನ್ ಸಿಕ್ಕಿದ್ದು. ಅದಕ್ಕೆ ಅನ್ಸತ್ತ ಸಾಕಿದ್ ನಾಯಿ ಬ್ಯಾಸರದಾಗ ಹೆಂಗ್ ನಡು ರೋಡೊಳಗೆ ಬಿಟ್ಟು ಹೋಗ್ತಾರಲ್ಲ ಹಂಗತ್ತೆ ನನ್ನನ್ನು ನಡುದಾರ ಕೈ ಬಿಟ್ಟು ಹೋಗಿದ್ದಿ. ಒಟ್ ನಿಯತ್ತಿಲ್ಲ ನಾಯಿ ಅಂತ ಒಪ್ಕೊಂಡಿಲ್ಲ. ಆ ನಾಯಿ ನಿಯತ್ ಕಿತ್ಕೊಂಡಿದ್ ನೀನ ಅಲ್ಲ. ಒಟ್ ನಾಯಿ ಅಂತ ಒಪ್ಕೊಂಡಿಲ್ಲ. ಜಗಳ ಬೇಡ, ಫ್ರೆಂಡ್ಸ್ ಆಗಿರೋಣ. ಓನ್ಲಿ ಫ್ರೆಂಡ್ಸಾ? ಓನ್ಲಿ ಫ್ರೆಂಡ್ಸ್. ಹೇಯ್ ಆಕಿ ಜೊತೆ ಏನ್ ಮಾತಾಡೋದಿದ್ಲೆ? ಏನಿಲ್ಲ ದೋಸ್ತ, ಪಾಪ ಲವ್ ಬ್ರೇಕಪ್ ಆಗಿ 2 ವರ್ಷ ಆತತ್ತ. ಕೇಳಿ ಬಾಳ ಬೇಜಾರಾಯ್ತು ದೋಸ್ತ. ಆಕಿ ಬ್ರೇಕಪ್ ಸ್ಟೋರಿ ನಿನ್ ಮುಂದೆ ಹೇಳಿದ್ಲು. ಓಯ್ ಬಾಯ್ಲೆ. ಏನು ನಿನ್ನ ಬ್ರೇಕಪ್ ಸ್ಟೋರಿ ಜೀವನ ಮುಂದೆ ಯಾಕೆ ಹೇಳಿದಿ? ನನ್ ಪರ್ಸನಲ್ ವಿಷಯ ನಾ ಯಾರಿಗಾದ್ರೂ ಹೇಳ್ತೀನಿ. ಅಚ್ಚಾ ನನ್ನ ಬ್ರೇಕಪ್ ಸ್ಟೋರಿನ ನನ್ನ ದೋಸ್ತನ ಮುಂದೆ ಹೇಳ್ತೀನಿ ನಾ. ನಾನ್ ಯಾಕ್ಸಿದ್ಲಲ್ಲ ₹1 ಖರ್ಚು ಮಾಡ್ತಿದ್ದಿಲ್ಲ. ಏನ್ರ ಯಾಕ ಏನು ಅಂತಂದ್ ಕೇಳಿದ್ರ ಫ್ಯೂಚರ್ ಸೇವಿಂಗ್ಸ್ ಅಂತಂದ್ ಬರೀ ರೊಕ್ಕ ತೆಗೆದು ಹಿಡಿದಿದ್ಲ. ನನ್ನ ನೆಕ್ಸ್ಟ್ ಇದ್ನಲ್ಲ ಒಂದ್ ಚಲೋ ಹೋಟೆಲ್ ಕರ್ಕೊಂಡ್ ಹೋಗಂತಂದ್ರೆ ಫುಡ್ ಪಾತ್ ಸೈಡ್ ತಿನ್ನ ಕರ್ಕೊಂಡ್ ಹೋಗ್ತಿದ್ದ. ಕೇಳಿದ್ರ ನಾಳೆ ನಮ್ಗೆ ಹುಟ್ಟೋ ಮಕ್ಳಿಗೂ ಸೇವಿಂಗ್ಸ್ ಅಂತಿದ್ದ. ನನ್ನ ನೆಕ್ಸ್ಟ್ ಒಂದ್ ಹುಡುಗಿ ಜೊತೆ ಮಾತಾಡಕ್ ಬಿಡ್ತಿದ್ದಿಲ್ಲ. ಕಸ್ಟಮರ್ ಕೇರ್ ಕಾಲ್ ಹುಡುಗಿಯರು ರಿಸೀವ್ ಮಾಡಿದ್ರು ನನ್ ಜೊತೆ ಜಗಳ ಆಡ್ತಿದ್ಲ. ಕೇಳಿದ್ರ ಇದೆಲ್ಲ ಜಲಸಿ ಅಲ್ಲ, ನೀನ್ ನನ್ ಪ್ರಾಪರ್ಟಿ, ನೀನ್ ಬೇರೆ ಹುಡುಗಿಯರ ಮೇಲೆ ಮನಸ್ಸು ಹೋಗ್ಲಾರ್ದಂಗ್ ಕಾಪಾಡ್ಕೊಳ್ಳೋದು ನನ್ ಜವಾಬ್ದಾರಿ ಅಂತ ನಾಟಕ ಮಾಡ್ತಿದ್ಲ. ಹೇ ಇಬ್ರು ವಿಚಾರ ಚಲೋನ ಅದಾವಲ್ಲ, ಒಂದ್ಕೊಂಡ್ ಹೋದ್ರ ಆತು. ಆದ್ರೆ ನಿನ್ ಪರ್ಸನಲ್ ನಿನ್ ಕಡೆ ಇಟ್ಕೋಬೇಕಿತ್ತ. ನನ್ ಪರ್ಸನಲ್ ನನ್ ಇಷ್ಟ, ನೀನೇನ್ ನನಗೆ ಹೇಳ್ತಿ? ವಿನಯ ಸ್ವಲ್ಪ ಕೆಲಸ ಬಾ. ನಿಮ್ಗ ಯಾರು ಲವರ್ ಇಲ್ಲ? ನಮ್ಗೆ ಯಾರು ಇಲ್ಲ. ಈ ಮುಸ್ಲಿಗೆ ಯಾರು ಬಿಡ್ಬೇಕು? ಡೋಂಟ್ ವರಿ, ಆದಷ್ಟು ಬೇಗ ಯಾರಾದ್ರೂ ಸಿಗ್ತಾರೆ. ದೋಸ್ತ ನಾವ್ ಇಷ್ಟ ಕುಡಿಯಾಕತ್ತೀವಿ. ಅದು ತಿನ್ನಕ್ ಬರಂಗಿಲ್ಲ ಅದಕ್ಕ. ದೋಸ್ತ ನಾವ್ ಒಂದ್ ಹುಡುಗಿನ ಲವ್ ಮಾಡಾಕತ್ತೀನಿ. ನೋಡ್ಲೆ, ಆಳ ಗೊತ್ತಿಲ್ಲಾರ್ದ ನೀರಿಗೆ ಮ್ಯಾಟ್ರ್ ಗೊತ್ತಿಲ್ಲಾರ್ದ ಹುಡುಗಿಗೆ ಒಟ್ಟ ಬೀಳ್ಬಾರ್ದ. ನಂಗೆ ಗೊತ್ತಿರೋ ಹುಡುಗಿನಲ್ಲಿ ಯಾರ್ಲಿ? ಬಾಜು ಮನಿಗೆ ಬಂದಲ್ಲ ಬಾಡ್ಗಿ ಆರ್ತಿ. ಯಾಕೆಂದ್ರೆ ಬಾಳ ಇಷ್ಟ ನಂಗ. ಇದಕ್ ನಾವ್ ಒಪ್ಪುದಿಲ್ಲ. ನಿನ್ನಿಷ್ಟ ಕಷ್ಟ ತಗೊಂಡ್ ನಾ ಏನ್ ಮಾಡ್ಲಿ? ನಮ್ಮ ಹುಡುಗಿ ನನ್ನ ಇಷ್ಟ. ಲೇ ಕೊಬ್ರೇನೆ, ಆಕಿ ನಿನಗೊಂದು ಬ್ರೇಕಪ್ ಸ್ಟೋರಿ ಹೇಳಿದ್ಲ. ಅದ ಬ್ರೇಕಪ್ ಯಾರ ಜೊತೆ ಆಗೈತೆ ನನಗೆ ಗೊತ್ತೈತೆ ನಿಂಗ? ಯಾರು? ಅಂದ್ರ ಇವು ಸೀನಿಯರ್? ಎಸ್ ಜೂನಿಯರ್. ಹಂಗಾದ್ರ ನಿಮ್ ಸ್ವೀಟ್ ಲವ್ ಸ್ಟೋರಿನ ಶಾರ್ಟ್ ಆಗಿ ಹೇಳಿ. ನನ್ ಪ್ರೀತಿನ ದೊಡ್ಡದ ಅನ್ಕೊಂಡ ಮನಸ್ಸೊಳಗ ಗುಡಿ ಕಟ್ಟಿ ಆ ಗುಡಿ ಒಳಗಿರೋ ದೇವ್ರ ನಾನೇ ಅಂತಂದು ಪ್ರತಿ ದಿನ ಆರತಿ ಮಾಡಿ ಆ ಆರತಿ ತಟ್ಟೆ ಒಳಗಿರೋ ಕುಪ್ಪನ ಹನಿಗೊಚ್ಕೊಂಡ ಅವನಿಂದ ನನ್ನನ್ನು ಯಾವತ್ತೂ ದೂರ ಮಾಡಬೇಡ ಅಂತಂದ ಆ ದೇವ್ರ ಹತ್ರ ಅರ್ಕಿ ಓದ್ತಿರೋ ಆ ಆರತಿ ಮೇಲೆ ಅಡ್ಮನ ಪಟ್ಟ ಇವತ್ತ ಅವಳ ಮುಂದ ಅಪರಾಧಿ ಸ್ಥಾನ ನಿಂತ್ಬಿಟ್ಟಿದ್ಲಿ. ದೋಸ್ತ
ನನ್ನ ಪ್ರಾಣ ಒತ್ತಿಟ್ಟರು ನಿಮ್ಮ ಇಬ್ಬರು ಒಂದು ಮಾಡ್ತೀನಿ. ಆದ್ರೆ ನನ್ನ ನಂಬಿಕೆ ಒತ್ತಿ ಏನಂದಿಲ್ಲ ಏನಿಲ್ಲ ನೀವು ಮುಂದುವರ್ಸು. ಇದು ಯಾವತ್ತು ಆಕಿಗೆ ನನ್ನ ಮುಖನ ತೋರಿಸ್ಬಾರ್ದ ಅನ್ಕೊಂಡಿದ್ದೆ. ಈ ಮನುಷ್ಯ ಅಷ್ಟೇ ಅಲ್ಲ, ಈ ಮನುಷ್ಯ ಅಷ್ಟೇ. ಎಲ್ಲಿ ಅಪಾಯವಿದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿರ್ತಾರ ಅಲ್ಲೇ ಹೋಗಿ ಜಾರಿತ್ತ. ನನ್ನ ಬರಕ 500-600 ಕಿಲೋಮೀಟರ್ ದೂರ ಇದ್ದಕ್ಕೆ ಬಂದು ಮನೆ ಮಕ್ಕಳ ಸೇರ್ಕೊಂಡಳ. ಅಲ್ಲೇ ಕನಸ್ನಾಗ ಆಟ ಬಂದು ಕಾಡ್ತಾಳೆ ಅನ್ಕೊಂಡಿದ್ದೆ. ಕುಡ್ದವು ಬಂದು ಕಾಡ್ತಾಳೆ ಅಪ್ಪ ಹೀಗೆ. ಲೇ ಕನಸ್ನಾಗಲ್ಲೇ ಅಕ್ಕಿ ಕರ್ಣ ಬಂದು ಕುಂತಾಳೆ. ನಾಳೆ ಮುಂಜಾನೆ ಭೇಟಿಯಾಗ. ನಾಳೆ ಮುಂಜಾನೆ ನೀ ಕುಡ್ದಾಗ ಅಷ್ಟೇ ನನ್ನ ಲವ್ ಮಾಡಂಗಿದ್ರೆ ಕುಡ್ದಾಗ ಮೆಸೇಜ್ ಮಾಡು, ಕುಡ್ದಾಗ ಕಾಲ್ ಮಾಡು, ಕುಡ್ದಾಗ ಅಷ್ಟೇ ನನ್ನ ಮೀಟ್ ಮಾಡಕ್ಕರಿ. ದೋಸ್ತ ನೀ ಕುಡಿಯಕ್ ಕುಂತಾಗ ಅಷ್ಟ ಕರಿ. ಈಗ ನಮ್ ಸ್ವಲ್ಪ ಕೆಲ್ಸ ಇಟ್ಟು ಹೋಗ್ಬರ್ತೀನಿ. ನಿಂಗ ಬಾಯ್ ಫ್ರೆಂಡ್ ಇದ್ನಲ್ಲ ಅವತ್ ಅವನ್ ಕೈ ಹಿಡ್ಕೊಂಬಂದ್ ನನ್ ಕೈ ಕೊಟ್ಟೋದಿ. ಮುಳ್ಳಿಂದನೇ ತೆಗಿಬೇಕಂತ ನಾವನ್ನ ಕರ್ಕೊಂಡ್ ಬಂದಿದ್ದು. ಅವ ನನ್ ಬಾಯ್ ಫ್ರೆಂಡ್ ಅಲ್ಲ, ನನ್ ಫ್ರೆಂಡ್. ನಿಂಗ ನನ್ ಪ್ರೀತಿ ಬೆಲೆ ಗೊತ್ತಾಗ್ಬೇಕಂತಾನ ನಾವನ್ನ ಕರ್ಸಿದ್ದು. ಬಾ ಹೋಗುನಂತ. ಹೇ ಕೈದಿಗೆ ಬಂದಿದ್ ಕೆಲ್ಸ ಆಯ್ತಾನೆ, ಎದ್ದಡಿ. ಕರೆಕ್ಟ್ ಆಗಿ ಹೇಳೋಗನವ. ಗೊತ್ತಾಯ್ತು, ನಡಿಲೇ. ಅಂದ್ರ ಅವ ನಿನ್ ಬಾಯ್ ಫ್ರೆಂಡ್ ಅಲ್ಲ, ನೀ ಅವ್ನ್ ಲವ್ ಮಾಡತ್ತಿಲ್ಲ. ಮನ್ಸಿಗೆ ಹತ್ರ ಆದವರು ನಮ್ಗೆ ಗೊತ್ತಿಲ್ದಂಗ ಮನ್ಸಲ್ಲಿ ಮನೆ ಮಾಡ್ಬಿಟ್ಟಿರ್ತಾರ. ಮನೆ ಅಂದ್ಮೇಲೆ ಮನಸ್ತಾಪಗಳು ಇದ್ದೇ ಇರ್ತಾವ. ಆ ಮನಸ್ತಾಪಗಳ ಮರ್ತೆ ಅಲ್ಲೇನ ಮದ್ವೆ ಅನ್ನೋ ಗಟ್ಟಿ ಮೇಳದ ನಾದ ಕೇಳಿಸೋದು. ಅಂದ್ರ ಈಗ ಮದುವೆಗೆ ರೆಡಿ ಅದಿ? ಸರಿ, ನಾ ಹೋಗಿ ಬರ್ತೀನಿ, ಟೈಮ್ ಆಗತ್ತ. ಅಪ್ಪ ಕಾಯ್ತಿರ್ತಾರ. ಆರ್ತಿ, ಇನ್ಮೇಲೆ ನೀನ ನನ್ನ ಲೈಫ್ ನ ಕೀರ್ತಿ. ಲವ್ ಯು ಜನ. ಮಾಮ ಇವತ್ತು ಫುಲ್ ಖುಷಿಯಿಂದ ಎಣ್ಣೆ ಹೊಡೆನ್ ಬಾ ಮಾಮ. ಎಣ್ಣಿಗೆ ರೊಕ್ಕ ಲೊಕೇಶನ್ ಸಟ್ಟ ಹಾಕೋ ಪಟ್ಟ ಬಂದ್ಬಿಡ್ತೀನಿ. ಲವ್ ಒಳಗ್ ಲಾಟ್ರಿ ಹೊಡೆದಂಗ ಲೊಕೇಶನ್ ಎಲ್ಲ ಮ್ಯಾಟ್ರ್ ಆಗೋದಿಲ್ಲ. ತೂ ಜಲ್ದಿ ಯಾರೇ ಮಾಮ, ಆದ್ರೂ ಕಳ್ಸಿರ್ತೀನಿ, ಜಲ್ದಿ ಬಾ. ಕಾರ್ಯ ಲವರ್ಸ್ ಇದ್ರ ನಿಮ್ಮಂಗಿರ್ಬೇಕು ನೋಡಿ. ಆ ಲವ್ ಒಳಗೆ ನನ್ನಂತ ದೋಸ್ತ್ ಇರ್ಬೇಕು. ಬ್ರೇಕಪ್ ಆದ್ರೂ ಕುಡಿಸ್ತೀನಿ, ಪ್ಯಾಕ್ ಚಪ್ ಆದ್ರೂ ಕುಡಿಸ್ತೀನಿ, ಒಟ್ಟು ಕುಡಿಸ್ತಿಲ್ಲ ಅಷ್ಟೇ ಸಾಕು ನಂಗೆ. ಒಂದ ನಿಮಿಷ ತಡ್ಲಿ, ನಮ್ಮ ಮುಡಿ ಮನೆಗೆ ಹೋದ್ಮೇಲೆ ವಾಪಸ್ ಫೋನ್ ಹಚ್ಚಿಲ್ಲ. ಎಲ್ಲಿ ಹೋದ್ಲು, ಏನು ಮಾಡಿದ್ಲು, ಏನು ಸುದ್ದಿ? आपके द्वारा डायल किया गया नंबर अभी व्यस्त है. ಬಿಸಿ ಅದ. ಬೀಜಿ ಇನ್ನೊಂದ್ಸಲ ಹಚ್ತೀನಿ. ಹಚ್ಚಿ ನಮ್ಮ The number you have dialed is currently busy. Please try later. आपके द्वारा डायल किया गया नंबर अभी व्यस्त है. ಹಲೋ, ಸಮಾಧಾನ ಅನ್ನೋದು ಐತಾ ಇಲ್ಲ. ಯಾಕೆ ಮೇಲೆ ಮೇಲೆ ಫೋನ್ ಹಚ್ಚಕತಿ? ನಾ ಸ್ವಲ್ಪ ಕಣ್ಮರೆವಾದ್ರ ಸಾಕಲ್ಲ, ನಿನ್ ಚಟ ನಿನ್ ಚಾಲು ಮಾಡಿಬಿಡ್ತಿ. ಯಾರ ಜೊತೆ ಮಾತಾಡಕತ್ತಿದ್ದಿ? ಲೇ ನಾಯಿ, ನಮ್ಮ ಅಪ್ಪ ಅದು. ಅಚ್ಚಾ, ನೀ ಹೇಳಿದಿಲ್ಲ ನಾನು ನಂಬೋಕು. ಸ್ಕ್ರೀನ್ ಶಾಟ್ ಹಾಕ. ಬೇಡ, ನಂಬರ್ ಕಾಣೋ ಸ್ಕ್ರೀನ್ ಶಾಟ್ ಹಾಕ. ಈಗ ನಾನು ನಂಬಕಂದ್ರ ಈಗ ಆ ನಂಬರಿಗೆ ಕಾನ್ಫಿಡೆನ್ಸ್ ತಗೊಂಡು ನಿಮ್ಮ ಅಪ್ಪ ಅಂತ ನಿನ್ ಕನ್ಫರ್ಮ್ ಮಾಡ. ಲೇ, ನೀ ಜನ್ಮದಾಗ ಉದ್ಧಾರ ಆಗಲ್ಲ. ಬ್ರೇಕಪ್. ಮನಸ್ಸಲ್ಲಿ ಸಾಗರದಷ್ಟು ಪ್ರೀತಿ ಇದ್ರೂ ಕೂಡ ಕೆಲವೊಂದು ಸಂಬಂಧಗಳು ಸಾಸಿವೆ ಕಾಳಷ್ಟು ತಪ್ಪಿಗೂ ತಾಪ ಮಾಡ್ಕೊಂಡ್ಬಿಡುತ್ತೆ. ಹಾಗಂತ ಆ ಜಾಗದಲ್ಲಿ ಪ್ರೀತಿ ಇಲ್ಲ ಅಂತ ಅಲ್ಲ, ಆ ಜಾಗದಲ್ಲಿ ಬೇರೆಯವರಿಗೆ ಸ್ಥಾನ ಇಲ್ಲ ಅಂತ ಅರ್ಥ.